ವಾಣಿ ಡೇಟು 7/7/2026. ಓಂ ಶಾಂತಿ. ನಾವೇ ಪೂಜ್ಯರಾಗಿದ್ದೆವು, ನಂತರ ದ್ವಾಪರದಿಂದ ಪೂಜಾರಿಗಳಾಗುತ್ತೇವೆಂದು ನೀವೇ ತಿಳಿದಿದ್ದೀರಿ. ಶಿವತಂದೆಯು ಎಷ್ಟೊಂದು ಸಾಕಾರರನ್ನಾಗಿ ಮಾಡುತ್ತಾರೆ ಭಕ್ತಿಯಲ್ಲಿ, ನಂತರ ನೀವೇ ಅವರ ಮಂದಿರಗಳನ್ನು ಕಟ್ಟುತ್ತೀರಿ. ಈ ಮಾತುಗಳನ್ನು ನೀವೀಗ ತಿಳಿದಿದ್ದೀರಿ. ಅಂದಮೇಲೆ ಈಗ ಪುರುಷಾರ್ಥ ಮಾಡಿ ನಂತರ ರಾಜರಿಗೂ ರಾಜರಾಗಬೇಕಲ್ಲವೇ? ಸತ್ಯುಗದಲ್ಲಿ ಇರುವವರನ್ನು ಮಹಾರಾಜರೆಂದು, ತ್ರೇತಾದಲ್ಲಿರುವವರನ್ನು ರಾಜರೆಂದು ಕರೆಯಲಾಗುವುದು. ನಂತರ ಪ್ರಪಂಚವು ಪತಿತವಾಗುತ್ತದೆ. ಅಂದಮೇಲೆ ಮಹಾರಾಜರು ಪತಿತರಾಗುತ್ತಾರೆ, ರಾಜರು ಪತಿತರಾಗುತ್ತಾರೆ. ಅವರು ನಿರ್ವಿಕಾರಿ ಮಹಾರಾಜರುಗಳು ಮಂದಿರಗಳನ್ನು ಕಟ್ಟಿಸಿ ಪೂಜೆ ಮಾಡುತ್ತಾರೆ. ಮೊಟ್ಟ ಮೊದಲು ಶಿವನ ಮಂದಿರವನ್ನು ಕಟ್ಟುತ್ತಾರೆ, ನಂತರ ದೇವತೆಗಳ ಮಂದಿರಗಳನ್ನು ಕಟ್ಟುತ್ತಾರೆ. ತಾವೇ ಮಂದಿರವನ್ನು ಕಟ್ಟಿ ಪೂಜೆ ಮಾಡುತ್ತಾರೆ. 84 ಜನ್ಮಗಳನ್ನು ಭೋಗಿಸುತ್ತಾರಲ್ಲವೇ? ಅರ್ಧ ಕಲ್ಪ ನೀವು ಪೂಜ್ಯರು, ನಂತರ ಅರ್ಧ ಕಲ್ಪ ಪೂಜಾರಿಗಳಾಗುತ್ತೀರಿ. ಭಗವಂತನೇ ಪೂಜ್ಯ ಮತ್ತು ಪೂಜಾರಿಯಾಗುತ್ತಾನೆಂದು, ಅವನೇ ಎಲ್ಲವನ್ನು ಕೊಡುತ್ತಾನೆ, ಎಲ್ಲವನ್ನು ಕಸಿದುಕೊಳ್ಳುತ್ತಾನೆಂದು ಮನುಷ್ಯರು ತಿಳಿಯುತ್ತಾರೆ. ಅಂದಮೇಲೆ ಭಗವಂತನೇ ಕೊಟ್ಟನು, ತೆಗೆದುಕೊಂಡನೆಂದ ಮೇಲೆ ಚಿಂತೆ ಏಕೆ? ನೀವೆಲ್ಲರೂ ನಿಮಿತ್ತರಲ್ಲವೇ? ಇನ್ನು ಅಳುವ ಮಾತೇನು? ತಂದೆಯು ಕುಳಿತು ಆತ್ಮಗಳಿಗೆ ತಿಳಿಸುತ್ತಾರೆ, ಈಗ ನೀವು ನಂಬರ್ವಾರ್ ಆಗಿ ಆತ್ಮ ಅಭಿಮಾನಿಗಳಾಗುತ್ತೀರಿ. ಕೆಲವರಂತೂ ಅವಶ್ಯವಾಗಿ ನೆನಪು ಮಾಡುವುದೇ ಇಲ್ಲ, ದೇಹಿ ಅಭಿಮಾನಿಗಳು ಆಗುವುದೇ ಇಲ್ಲ. ಅರೆ, ನೀವಂತೂ ಆತ್ಮರಾಗಿದ್ದೀರಿ, ನಿಮಗೆ ಪರಮಾತ್ಮನು ಓದಿಸುತ್ತಿದ್ದಾರೆ. ಇದನ್ನು ಎಷ್ಟು ಬಾರಿ ತಿಳಿಸಲಾಗಿದೆ. ಆತ್ಮದಲ್ಲಿಯೇ ಸಂಸ್ಕಾರವಿರುತ್ತದೆ. ಆತ್ಮವೇ ಬ್ಯಾರಿಸ್ಟರ್, ಮ್ಯಾಜಿಸ್ಟ್ರೇಟ್ ಇತ್ಯಾದಿ ಆಗುತ್ತದೆ. ನಾಳೆ ಏನಾಗುತ್ತಾರೆ? ಒಂದು ವೇಳೆ ಆತ್ಮವು ಚೆನ್ನಾಗಿ ನೆನಪು ಮಾಡಿದರೆ ನಂತರ ಅಮರಲೋಕದಲ್ಲಿ ಹೋಗಿ ಜನ್ಮವನ್ನು ಪಡೆಯಬಹುದು ಮತ್ತು ಮೃತ್ಯುಲೋಕದಲ್ಲಿ ಮತ್ತೆ ಜನ್ಮ ಪಡೆಯುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ಲೆಕ್ಕಾಚಾರವು ಉಳಿದಿದ್ದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು. ಶಿಕ್ಷೆಯಿಂದ ಸಮಾಪ್ತಿ ಮಾಡಿದರೆ ನಂತರ ಶ್ರೇಷ್ಠ ಪದವಿಯೂ ಸಿಗುವುದಿಲ್ಲ. ಕರ್ಮದ ಗುಹ್ಯ ಗತಿಯನ್ನು ತಂದೆಯು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ. ಸತ್ಯುಗವು ಸತೋಪ್ರಧಾನವಾಗಿದೆ ಎಂದು ಮಕ್ಕಳು ತಿಳಿದಿದ್ದೀರಿ. ಅಲ್ಲಿನ ಪ್ರತಿಯೊಂದು ವಸ್ತುವು ಸತೋಪ್ರಧಾನವಾಗಿರುವುದು. ಕೃಷ್ಣನು ಹಸುಗಳನ್ನು ಸಂಭಾಲನೆ ಮಾಡುತ್ತಿದ್ದನೆಂದು ಹೇಳುತ್ತಾರೆ. ರಾಜರು ಹಸುಗಳನ್ನು ಸಂಭಾಲನೆ ಮಾಡುತ್ತಾರೆಯೇ? ಅಂತಹ ಮಾತುಗಳು ಇರಲು ಸಾಧ್ಯವೇ ಇಲ್ಲ. ಸತ್ಯುಗದಲ್ಲಿ ಹಸುಗಳು ಬಹಳ ಫಸ್ಟ್ ಕ್ಲಾಸ್ ಆಗಿರುತ್ತವೆ. ಅವುಗಳನ್ನು ಕಾಮಧೇನು ಎಂದು ಸಹ ಹೇಳುತ್ತಾರೆ. ಜಗದಂಬ ಸರಸ್ವತಿಯೂ ಸಹ ಕಾಮಧೇನುವಾಗಿದ್ದಾರೆ. 21 ಜನ್ಮಗಳಿಗೆ ಮನೋಕಾಮನೆಗಳನ್ನು ಪೂರ್ಣ ಮಾಡುವವರಾಗಿದ್ದಾರೆ. ಅಂದಮೇಲೆ ನೀವು ಸಹ ಕಾಮಧೇನು ಅಲ್ಲವೇ? ಅದೇ ಹೆಸರನ್ನು ಹಸುಗಳಿಗೆ ಇಟ್ಟಿದ್ದಾರೆ. ಆ ಹಸುಗಳು ಬಹಳ ಹಾಲನ್ನು ಕೊಡುತ್ತವೆ. ರಾಜರುಗಳ ಮನೆಯಲ್ಲಿಯೂ ಸಹ ಬಹಳ ಫಸ್ಟ್ ಕ್ಲಾಸ್ ಆಗಿರುವ ಹಸುಗಳಿರುತ್ತವೆ. ರಾಜರ ಬಳಿ ಒಳ್ಳೊಳ್ಳೆಯ ಹಸುಗಳಿದ್ದವು. ಅಂದಮೇಲೆ ಸ್ವರ್ಗವು ಎಷ್ಟೊಂದು ಸುಂದರವಾಗಿರಬಹುದು. ಅಲ್ಲಿ ಯಾವುದೇ ದುರ್ವಾಸನೆ ಇತ್ಯಾದಿಗಳು ಖಂಡಿತ ಬರುವುದಿಲ್ಲ. ನಾನು ನಿಮ್ಮನ್ನು ಹೂಗಳನ್ನಾಗಿ ಮಾಡಿ ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದೇನೆಂದು ತಂದೆಯು ತಿಳಿಸುತ್ತಾರೆ. ಪತಿತ ಪಾವನ ಬನ್ನಿ ಎಂದು ಕರೆಯುತ್ತೀರಿ. ಪತಿತ ಪ್ರಪಂಚ, ಪತಿತ ಶರೀರದಲ್ಲಿಯೇ ಬನ್ನಿ ಎಂದು ಕರೆಯುತ್ತೀರಿ.
ಇದು ಪತಿತ ಶರೀರ, ಅದು ಪಾವನ ಫರಿಷ್ಠ ಆಗಿದೆ. ಹೋಲಿಕೆಯನ್ನು ತೋರಿಸುತ್ತಾರಲ್ಲವೇ, ನೀವು ಸಹ ಪತಿತರಿಂದ ಈ ಪಾವನ ಫರಿಷ್ಠೆಗಳಂತೆ ಆಗುತ್ತೀರಿ. ಸತ್ಯುಗಿ ದೇವತೆಗಳಿಗೆ ಡಿಟಿ ಅಂದರೆ ದೈವಿ ಎಂದು ಹೇಳುತ್ತಾರೆ. ಸೂಕ್ಷ್ಮವತನವಾಸಿಗಳಿಗೆ ಫರಿಷ್ಠೆಗಳೆಂದು ಹೇಳುತ್ತಾರೆ. ನೀವೀಗ ಪವಿತ್ರ ಫರಿಷ್ಠೆಗಳಾಗುತ್ತಿದ್ದೀರಿ. ತಂದೆಯು ಎಷ್ಟೊಂದು ಸಹಜವಾದ ಶಿಕ್ಷಣ ಕೊಡುತ್ತಾರೆ. ಇಲ್ಲಿ ನೀವು ಬರುತ್ತೀರೆಂದ ಮೇಲೆ ಹೊರಗಡೆಯ ಯಾವುದೇ ಮಿತ್ರ, ಸಂಬಂಧಿ, ಮನೆ, ಮಠ, ವ್ಯಾಪಾರ ಇತ್ಯಾದಿಗಳ ನೆನಪು ಬರಬಾರದು. ನೀವು ತಂದೆಯ ಸನ್ಮುಖದಲ್ಲಿ ಬಂದಿದ್ದೀರಲ್ಲವೇ. ಇಲ್ಲಿ ಬಂದಿದ್ದೀರಂದ ಮೇಲೆ ಯೋಗದಿಂದ ಸಂಪಾದನೆ ಮಾಡುವುದರಲ್ಲಿ ತೊಡಗಿಬಿಡಬೇಕು. ಒಳ್ಳೆಯದು. ಮಧುರಾತಿ ಮಧುರ ಆಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಶಿಕ್ಷೆಗಳಿಂದ ಮುಕ್ತರಾಗಬೇಕೆಂದರೆ ಹಳೆಯ ಎಲ್ಲ ಲೆಕ್ಕಾಚಾರವನ್ನು ಯೋಗ ಬಲದಿಂದ ಸಮಾಪ್ತಿ ಮಾಡಬೇಕು. ನಿಮಿತ್ತರಾಗಿ ಎಲ್ಲವನ್ನು ಸಂಭಾಲನೆ ಮಾಡಬೇಕು. ಯಾವುದೇ ಮಾತಿನ ಚಿಂತೆಯನ್ನಿಟ್ಟುಕೊಳ್ಳಬಾರದು. ಆತ್ಮ ಅಭಿಮಾನಿ ಆಗಬೇಕಾಗಿದೆ. ಇದು ಸಂಪಾದನೆ ಮಾಡುವ ಸಮಯವಾಗಿದೆ. ಇದರಲ್ಲಿ ಮನೆ, ಮಠ, ವ್ಯಾಪಾರ ಇತ್ಯಾದಿಗಳನ್ನು ನೆನಪು ಮಾಡಬಾರದು. ಫರಿಷ್ಠೆಗಳಾಗಲು ಒಬ್ಬ ತಂದೆಯ ನೆನಪಿನಲ್ಲಿರುವ ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕಾಗಿದೆ. ವರದಾನ. ನೆನಪಿನ ಸರ್ಚ್ ಲೈಟ್ ಮೂಲಕ ವಾಯುಮಂಡಲವನ್ನು ತಯಾರು ಮಾಡುವಂತಹ ವಿಜಯಿ ರತ್ನ ಭವ. ಸೇವಾಧಾರಿ ಆತ್ಮರ ಮಸ್ತಕದಲ್ಲಿ ವಿಜಯದ ತಿಲಕವು ಇದ್ದೇ ಇರುತ್ತದೆ. ಆದರೆ ಯಾವ ಸ್ಥಾನದಲ್ಲಿ ಸೇವೆ ಮಾಡಬೇಕು ಆ ಸ್ಥಾನಕ್ಕೆ ಮುಂಚಿತವಾಗಿಯೇ ಸರ್ಚ್ ಲೈಟನ್ನು ಪ್ರಕಾಶತೆಯನ್ನು ಪ್ರಕಂಪಿಸಬೇಕು. ನೆನಪಿನ ಸರ್ಚ್ ಲೈಟ್ನಿಂದ ಅಂತಹ ವಾಯುಮಂಡಲವು ತಯಾರಾಗಿ ಬಿಡುತ್ತದೆ. ಆದ್ದರಿಂದ ಅನೇಕ ಆತ್ಮರು ಸಹಜವಾಗಿಯೇ ಸಮೀಪಕ್ಕೆ ಬಂದು ಬಿಡುತ್ತಾರೆ. ನಂತರ ಕಡಿಮೆ ಸಮಯದಲ್ಲಿ ಸಫಲತೆಯು 1000 ಪಟ್ಟು ಸಿಗುತ್ತದೆ. ಇದಕ್ಕಾಗಿ ನಾವು ವಿಜಯಿ ರತ್ನಗಳಾಗಿದ್ದೇವೆ ಎಂಬ ದೃಢ ಸಂಕಲ್ಪವನ್ನು ಮಾಡಿರಿ. ಇದರಿಂದ ಪ್ರತಿಯೊಂದು ಕರ್ಮದಲ್ಲಿ ವಿಜಯವು ಸಮಾವೇಶವಾಗಿದೆ. ಸ್ಲೋಗನ್. ಯಾವ ಸೇವೆಯು ಸ್ವಯಂವನ್ನು ಅಥವಾ ಅನ್ಯರನ್ನು ತೊಂದರೆ ಕೊಡುತ್ತದೆ ಅಥವಾ ತೊಂದರೆ ಮಾಡುತ್ತದೆ ಆ ಸೇವೆಯು ಸೇವೆಯಲ್ಲ, ಹೊರೆಯಾಗಿದೆ. ಅವ್ಯಕ್ತ ಸೂಚನೆಗಳು. ಬಾಬಾ ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿರುತ್ತಾ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಜ್ವಾಲಾ ಸ್ವರೂಪವಾಗುವುದಕ್ಕೆ ಇದೇ ಗುಂಗು ಸದಾ ಇರಲಿ. ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ ಎಂದರೆ ಉಪರಾಮ್. ಯಾವಾಗ ತಮ್ಮ ನಿರಾಕಾರಿ ಮನೆಗೆ ಹೋಗಬೇಕೆಂದರೆ ಹಾಗೆಯೇ ತಮ್ಮ ವೇಷವನ್ನು ಮಾಡಿಕೊಳ್ಳಬೇಕಾಗಿದೆ. ಹೋಗಬೇಕು ಮತ್ತು ಎಲ್ಲರನ್ನೂ ಕರೆದುಕೊಂಡು ಹೋಗಬೇಕು. ಈ ಸ್ಮೃತಿಯಿಂದ ಸ್ವತಃವೇ ಸರ್ವ ಪ್ರಕೃತಿಯನ್ನು ಆಕರ್ಷಣೆಯಿಂದ ಉಪರಾಮ್ ಅರ್ಥಾತ್ ಸಾಕ್ಷಿಯಾಗಿ ಬಿಡುವುದು. ಸಾಕ್ಷಿಯಾಗಿರುವುದರಿಂದ
ಸಹಜವೇ ತಂದೆಯ ಜೊತೆ ಅಥವಾ ತಂದೆಯ ಸಮಾನರಾಗಿ ಬಿಡುವಿರಿ. ಓಂ ಶಾಂತಿ. ಓಂ ನಮಃ ಶಿವಾಯ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.